ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ RPF 2024ರಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಿ, ಅವ್ರ ಅಪ್ಲಿಕೇಶನು ರಿಜೆಕ್ಟ್ ಆಗಿದೆಯೋ ಅಥವಾ ಅಕ್ಸೆಪ್ಟ್ ಆಗಿದೆಯೋ ಎಂಬುದರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಯಾರ್ಯಾರು ನಮ್ಮ ವಿಡಿಯೋ ನೋಡಿ ಅಂತಂದರೆ ಬೇಗ ಬಂದು ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಹೆಂಗೆ ನಮ್ಮ ಅಪ್ಲಿಕೇಶನ್ನು ಅಕ್ಸೆಪ್ಟ್ ಆಗಿದೆ ಅಥವಾ ನಮ್ಮ ಅಪ್ಲಿಕೇಶನ್ನು ರಿಜೆಕ್ಟ್ ಆಗಿದೆ ಅಂತ ಚೆಕ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋದ. ಮೊದಲಿಗೆ ನಾನು ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ದು ಲಿಂಕ್ನ ಹಾಕಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಮೊದಲಿಗೆ ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟ್ ನಂತರ ಇಲ್ಲಿ ಅಪ್ಲೈ ಅಂತ ಕಾಣ್ತಾ ಇದೆಯಲ್ಲ, ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಎನ್ ಅಕೌಂಟ್ ಅಥವಾ ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್ ಅಂತ ಬರುತ್ತೆ. ನಿಮ್ಮ ಮೊದಲೇ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ನೀವು ಈಗ ಕ್ರಿಯೇಟ್ ಮಾಡ್ತಿದ್ರೆ ಅಂತಂದರೆ ಕ್ರಿಯೇಟ್ ಎನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಮೊದಲೇ ಅಕೌಂಟ್ನ ಕ್ರಿಯೇಟ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರನೂ ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟು ಇದರಲ್ಲಿ ಮೊಬೈಲ್ ನಂಬರ್, ಪಾಸ್ವರ್ಡ್ ಎರಡನ್ನೂ ಕೇಳುತ್ತೆ. ಮೊಬೈಲ್ ನಂಬರ್, ಪಾಸ್ವರ್ಡ್ ಎರಡನ್ನೂ ಕೇಳುತ್ತೆ. ಅವೆರಡೂ ಸಹ ನೀವು ಕೊಡಬೇಕಾಗುತ್ತೆ. ಸೊ ನನ್ನ ಪಾಸ್ವರ್ಡ್ ಮೊಬೈಲ್ ನಂಬರ್ ಇದೆ, ಕೊಡ್ತಾಯಿದ್ದೀನಿ. ನೆಕ್ಸ್ಟು ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಾಗಿನ್ ಆಗಿ. ಲಾಗಿನ್ ಆದ ತಕ್ಷಣ ಯಾರ್ಯಾರು ಆಧಾರ್ ವೆರಿಫಿಕೇಷನ್ ಮಾಡಿಲ್ಲ ಅವ್ರಿಗೆ ಇಲ್ಲಿ ಮೇನ್ ಬೋರ್ಡಲ್ಲಿ ವೆರಿಫೈ ಯುವರ್ ಆಧಾರ್ ಅಂತ ಬರುತ್ತೆ. ಅವರು ಆಧಾರ್ನ ವೆರಿಫೈ ಮಾಡಿ OTPನ ಎಂಟರ್ ಮಾಡಿ. ನಂತರ ಯಾರ್ಯಾರು ಆಧಾರ್ ವೆರಿಫೈ ಮಾಡಿದ್ದೀರಾ, ನೆಕ್ಸ್ಟ್ ನೀವು ಬಂದು ನೋಡ್ತಾ ಇರ್ಬೋದು, ಇಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ನೆಕ್ಸ್ಟು ಆನ್ಲೈನ್ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಎರಡು ಆಪ್ಷನ್ ಇರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಪ್ರಾವಿಷನಲಿ ಅಕ್ಸೆಪ್ಟೆಡ್ ಅಂತ ಬರ್ತಾಯಿದೆ. ಇಲ್ಲಿ ಈ ಥರ ಬಂದರೆ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ನು ಅಕ್ಸೆಪ್ಟ್ ಆಗಿದೆ ಅಂತ. ಈ ಥರ ಬರಲ್ಲ ಅಂತಂದರೆ ನಿಮ್ಮದು ರಿಸಲ್ಟ್ ಆಗಿದೆ ಅಂತ. ಇನ್ನು ಯಾರ್ಯಾರು ಚೆಕ್ ಮಾಡಿ ಅಂತಂದರೆ ಬೇಗ ಚೆಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ RPF ಎಕ್ಸಾಮ್ ಯಾವಾಗ ನಡೀತೆ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.